ನಮಸ್ಕಾರ ಬಂಧುಗಳೇ, ಜೀವನದಲ್ಲಿ ನಮಗೆ ಎಷ್ಟೇ ಕಷ್ಟಗಳು ಬರಲಿ, ಮನಸ್ಸಿನಲ್ಲಿ ಶಾಂತಿ ಮತ್ತು ನಂಬಿಕೆ ಇದ್ದರೆ ಯಾವುದೇ ಬಿರುಗಾಳಿಯನ್ನು ನಾವು ಎದುರಿಸಬಹುದು. ಇವತ್ತು ನಿಮ್ಮ ಜೊತೆ ಜೀವನದ ಎರಡು ದೊಡ್ಡ ಸತ್ಯಗಳನ್ನು ಹಂಚಿಕೊಳ್ಬೇಕು ಅನ್ನಿಸ್ತು, ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೊದಲನೆಯದಾಗಿ ನಮ್ಮ ಅಂತರಂಗದ ಸೌಂದರ್ಯದ ಬಗ್ಗೆ ಮಾತನಾಡೋಣ. ನಾವು ಪ್ರತಿದಿನ ದೇವರನ್ನು ಎಲ್ಲೆಲ್ಲೋ ಹುಡುಕ್ತೀವಿ ಅಲ್ವಾ, ಆದರೆ ನಿಜವಾದ ದೈವತ್ವ ಎಲ್ಲಿದೆ ಗೊತ್ತಾ? ನಮ್ಮ ಮನಸ್ಸು ಕಲ್ಮಶವಿಲ್ಲದೆ ನಿರ್ಮಲವಾಗಿದ್ದರೆ ಅದೇ ನಿಜವಾದ ಭಗವಂತನ ಸಾಕ್ಷಾತ್ಕಾರ. ದ್ವೇಷ, ಅಸೂಯೆ ಇಲ್ಲದ ಶುದ್ಧ ಮನಸ್ಸಿನಲ್ಲಿ ದೇವರು ತಾನಾಗಿಯೇ ನೆಲೆಸುತ್ತಾನೆ. ನಾವು ಆಡುವ ಮಾತು ಮೃದುವಾಗಿದ್ದರೆ ಅದೇ ಒಂದು ದೊಡ್ಡ ಚಮತ್ಕಾರ. ಇವತ್ತಿನ ದಿನಗಳಲ್ಲಿ ಪ್ರೀತಿಯಿಂದ ಆಡುವ ಒಂದು ಸಿಹಿ ಮಾತು ಮುರಿದು ಬಿದ್ದ ಎಷ್ಟೋ ಸಂಬಂಧಗಳನ್ನು ಮತ್ತು ಕಂಗೆಟ್ಟ ಮನಸ್ಸುಗಳನ್ನು ಮತ್ತೆ ಸರಿಪಡಿಸುವಂತಹ ದೊಡ್ಡ ಶಕ್ತಿಯನ್ನು ಹೊಂದಿವೆ. ನಮ್ಮ ನಡೆ, ನುಡಿ, ನಡವಳಿಕೆ ಶುದ್ಧವಾಗಿದ್ದರೆ ಅದೇ ನಮಗೆ ಸಿಗುವಂತಹ ದೊಡ್ಡ ಪುರಸ್ಕಾರ. ಯಾರೋ ಮೆಚ್ಚಲಿ ಎಂದು ಬದುಕುವುದಕ್ಕಿಂತ ಧರ್ಮದ ಹಾದಿಯಲ್ಲಿ ನಡೆಯುವುದೇ ನಿಜವಾದ ಗೌರವ. ಮತ್ತು ನಮ್ಮ ಜೀವನದಲ್ಲಿ ಆಡಂಬರಕ್ಕಿಂತ ಸರಳತೆ ಹೆಚ್ಚಿದ್ದರೆ ಅದೇ ನಮಗೆ ನಮ್ಮ ಹಿರಿಯರು ನೀಡಿದ ನಿಜವಾದ ಸಂಸ್ಕಾರ. ನೋಡಿ, ಬದುಕು ಎಷ್ಟು ಸರಳ ಅಲ್ವಾ? ಇದನ್ನು ನಾವು ಅರ್ಥ ಮಾಡಿಕೊಂಡರೆ ಪ್ರತಿಯೊಂದು ದಿನವೂ ಶುಭೋದಯವೇ, ಪ್ರತಿ ಕ್ಷಣವೂ ನೆಮ್ಮದಿಯೇ. ಈಗ ಎರಡನೇ ವಿಚಾರದ ಬಗ್ಗೆ ಮಾತಾಡೋಣ. ಆಪದ್ ಬಾಂಧವ ಅಂದರೆ ರಾಯರ ಅಭಯ ಅಂತ ನಾವು ಕರಿತೀವಲ್ವಾ. ಇಷ್ಟೆಲ್ಲ ಇದ್ದರೂ ಕೂಡ ಕೆಲವೊಮ್ಮೆ ಜೀವನ ನಮ್ಮನ್ನು ಪರೀಕ್ಷೆಗೆ ಒಡ್ಡುತ್ತದೆ. ದಾರಿ ಕಾಣದೆ ಕತ್ತಲಲ್ಲಿ ನಿಂತಂತೆ ಭಾಸವಾಗುತ್ತೆ. ಅಂತಹ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಮಾತು ನೆನಪಿರಲಿ: ನಮಗೆ ರಾಯರಿದ್ದಾರೆ. ಜೀವನದ ಪರೀಕ್ಷೆಯಲ್ಲಿ ನಾವು ಸೋತು ಕೆಳಗೆ ಬಿದ್ದಾಗ ತಾಯಿಯಂತೆ ಓಡಿ ಬಂದು ಪ್ರೀತಿಯಿಂದ ಕೈ ಹಿಡಿದು ಎತ್ತಿ ನಿಲ್ಲಿಸೋಕೆ ಆ ಗುರು ರಾಘವೇಂದ್ರರಿದ್ದಾರೆ. ಯಾವ ದಾರಿಯಲ್ಲಿ ಸಾಗಬೇಕು ಎಂದು ತೋಚದೆ ಗೊಂದಲದಲ್ಲಿದ್ದಾಗ ಸರಿಯಾದ ದಿಕ್ಕು ತೋರಿಸಿ ದಾರಿದೀಪವಾಗೋಕೆ ಆ ರಾಯರಿದ್ದಾರೆ. ನಮ್ಮ ಬಾಳಿನ ಪ್ರತಿಯೊಂದು ಕಷ್ಟದ ಕತ್ತಲಲ್ಲೂ ಭರವಸೆಯ ಬೆಳಕಾಗಿ ನಮ್ಮ ಜೊತೆ ಹೆಜ್ಜೆ ಹಾಕೋಕೆ ಆ ಗುರುಗಳು ಸದಾ ಸಿದ್ಧರಿದ್ದಾರೆ. ಅದಕ್ಕೆ ಹೇಳೋದು, ರಾಯರಿದ್ದಾರೆ ಎಂಬ ಅಚಲ ನಂಬಿಕೆ ನಿಮ್ಮ ಹೃದಯದಲ್ಲಿದ್ದರೆ ಈ ಜಗತ್ತಿನಲ್ಲಿ ಯಾವುದೇ ಕಷ್ಟವು ನಿಮ್ಮನ್ನು ಧೃತಿಗಿಳಿಸಲು ಸಾಧ್ಯವಿಲ್ಲ. ಬಂಧುಗಳೇ, ಅಂತರಂಗದಲ್ಲಿ ಶುದ್ಧತೆ ಮತ್ತು ಗುರುಗಳಲ್ಲಿ ಅನನ್ಯ ನಂಬಿಕೆ, ಈ ಎರಡೂ ನಮ್ಮ ಜೊತೆಗಿದ್ದರೆ ಬದುಕು ಎಂದಿಗೂ ಸುಂದರವೇ. ಈ ವಿಚಾರಗಳು ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ನಿಮ್ಮ ಪ್ರೀತಿ ಪಾತ್ರರಿಗೂ ಇದನ್ನು ಶೇರ್ ಮಾಡಿ, ಅವರ ಬದುಕಿನಲ್ಲೂ ಭರವಸೆಯ ಬೆಳಕನ್ನು ಚೆಲ್ಲಿ. ನಿಮ್ಮೆಲ್ಲರಿಗೂ ಆ ರಾಯರ ಅನುಗ್ರಹ ಸದಾ ಇರಲಿ. ಧನ್ಯವಾದಗಳು.